ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮಾ, ಅತ್ತೆ ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ಏನೂ ಇಲ್ಲ ಅತ್ತೆ. ನಿಮ್ಗೇನಾದರೂ ಬೇಕಿತ್ತ ಅತ್ತೆ? ನನಗೇನು ಬೇಡ. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಅತ್ತೆ. ಕೂತ್ಕೋ. ಏನು ವಿಷಯ ಅತ್ತೆ? ಹೇಗೆ ಶುರು ಮಾಡೋದು ಅಂತ ಗೊತ್ತಾಗ್ತಿಲ್ಲಮ್ಮ. ಅದು ಹೇಳಿ ಅತ್ತೆ, ಏನು ವಿಷಯ? ಏನತ್ತೆ ನೀವು ಪಟ್ಟಂತ ಹೇಳ್ಬೇಕಾಗಿರೋ ವಿಷಯನ ಇಷ್ಟೊಂದು ಪೀಠಕ್ಕೆ ಹಾಕಿ ಹೇಳ್ತಿದ್ದೀರಲ್ಲ, ಯಾಕೆ ಸುತ್ತಿ ಬಳಸಿ ಬರ್ತಾ ಇದ್ದೀರಾ? ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ. ಸಾಧನ, ಯಾವ ವಿಷಯನ ಯಾರ ಹತ್ರ ಯಾವಾಗ ಹೇಗೆ ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ಸುಮ್ಮನೆ ಇರ್ತೀಯ? ಅದು ಸುಮಾ. ಹೇಳಿ ಅತ್ತೆ. ಈಗೇನು ನೀವೇ ಹೇಳ್ತಿರೋ ಅಥವಾ ನಾನೇ ಹೇಳೋ? ಐ ಅಂಡರ್ಸ್ಟ್ಯಾಂಡ್. ತಾಯಿಯಾಗಿ ನಿಮಗೆ ಈ ವಿಷಯನ ಹೇಳೋದಕ್ಕೆ ಕಷ್ಟ ಆಗ್ತಿರ್ಬೋದು. ಹಾಗಂತ ನನಗೆ ಈಸಿ ಆಗ್ತಿದೆ ಅಂತ ಅನ್ಕೋಬೇಡಿ. ಇದು ನನ್ನ ಕರ್ತವ್ಯ, ಅದಕ್ಕೆ ಹೇಳ್ತೀನಿ. ತೀರ್ಥಂಗೆ ಮೇಲ್ಮೇಲ್ ಸಮಸ್ಯೆ ಆಗ್ತಿದೆ ಅಂತ ಅತ್ತೆ ಮನೆಗೆ ಜ್ಯೋತಿಷ್ಯರನ್ನ ಕರೆಸಿದ್ರು. ನೀವಿಬ್ರು ಜಾತಕನೂ ತೋರ್ಸಿದ್ರು. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಕೂರಕ್ಕೆ ನಿಲ್ಲಕ್ಕೆ ಜಾತಕ ತೋರ್ಸೋರು ನೀವು, ಇಂಥ ವಿಷಯಕ್ಕೆ ಜಾತಕ ತೋರ್ಸ್ಲಿಲ್ವಲ್ಲ ಅಂತ ಕೇಳಿದ್ರು. ನಿಮಗ್ ತಲೆಯಲ್ಲಿ ಬುದ್ಧಿ ಇದೆಯಾ? ಹೋಗಿ ಹೋಗಿ ಈ ಮದ್ವೆನ್ ಮಾಡಿದಿರಲ್ಲ, ಏನಾಗಿತ್ತು ನಿಮ್ಗೆ ಅಂತ ಕೇಳಿದ್ರು. ಅಷ್ಟೇ ಅಲ್ಲ, ಹೋಗಿ ಹೋಗಿ ಆ ರಾಕ್ಷಸಿ ಕೈಗೆ ನಿಮ್ ಮಗನ್ ಕೊಟ್ಟಿದ್ದೀರಲ್ಲ ಅಂತಾನು ಹೇಳಿದ್ರು. ಸಾಧನ, ಒಂದು ಮಾತಿಗೆ 10 ಮಾತು ಸೇರಿಸಿ ಏನೇನೋ ಹೇಳ್ಬೇಡ. ಗುರುಗಳು ಹಾಗೆಲ್ಲ ಹೇಳಿದ್ರು. ಪುಟ್ಟ, ನಿನಗೆ ಕುಜ ದೋಷ ಇದೆ ಅಂತ ಹೇಳಿದ್ರು ಅಷ್ಟೇ. ಅಷ್ಟೇ? ಕ್ರೂರವಾದ ದೋಷ ಅದು. ಮಾಂಗಲ್ಯ ಭಾಗ್ಯ ಕಳ್ಚಿ ಬೀಳುವಂತ ದೋಷ. ಮಗನ್ ಕಳ್ಕೊಳ್ಳುವಂತ ದೋಷ ಅದು. ಇದನ್ನೆಲ್ಲ ಗುರುಗಳು ಹೇಳಲಿಲ್ವಾ? ಯಾಕೆ ತೀರ್ಥನ್ ಜೀವಕ್ಕೆ ಇವಳಿಂದ ಅಪಾಯ ಇದೆ ಅಂತ ಹೇಳಲಿಲ್ಲ? ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ಸಾಹೇಬ್ರ ಜೀವಕ್ಕೆ ಅಪಾಯ ಇದೆಯಾ? ಅದು ನನ್ನಿಂದ? ಆಫ್ ಕೋರ್ಸ್. ಇದನ್ನೆಲ್ಲ ನಾನು ಹೇಳಿದ್ದಲ್ಲ, ಗುರುಗಳೇ ಹೇಳಿದ್ದು. ಅತ್ತೆ, ದೊಡ್ಡ ವಿಷಯಗಳನ್ನೆಲ್ಲ ನಾನು ಹೇಳಾಯ್ತು, ಇನ್ನಾದ್ರೂ ನೀವು ಮುಂದುವರಿಸಿ. ಅತ್ತೆ ಹೇಳಿ ಅತ್ತೆ. ಅಕ್ಕ ಹೇಳ್ತಿರೋದು ನಿಜನಾ? ಗುರುಗಳು ಹಾಗೆ ಹೇಳಿದ್ರ? ನನ್ನಿಂದ ಸಾಹೇಬ್ರ ಜೀವಕ್ಕೆ ತೊಂದರೆ ಇದೆಯಾ ಅತ್ತೆ? ಇಲ್ಲಮ್ಮ, ಹಾಗೆ ಹೇಳಲಿಲ್ಲ. ಅದು ಏನತ್ತೆ ನೀವು ಇನ್ನೂ ಅದು ಇದು ಅನ್ನೋದ್ರಲ್ಲೇ ಇದ್ದೀರಲ್ಲ? ಯಾಕೆ ನಿಮಗೆ ತೀರ್ಥನ ಮೇಲೆ ಪ್ರೀತಿ ಇಲ್ವಾ? ತೀರ್ಥ ಇಷ್ಟು ದಿವಸ ಬದುಕಿದ್ದೇ ಹೆಚ್ಚು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು ಇಲ್ವೋ? ಸಾಧನ, ಏನ್ ಮಾತು ಅಂತ ಆಡ್ತಿದ್ಯಾ? ನಾನ್ ಮಾತಾಡ್ತಾ ಇದ್ದೀನಿ ತಾನೆ, ನೀನ್ ಸ್ವಲ್ಪ ಸುಮ್ಮನಿರು. ಮಾತಾಡಿ ಅಂತ ಹೇಳಿದಾಗ ಏನ್ ಮಾತಾಡ್ಲಿ ಅಂತ ಯೋಚನೆ ಮಾಡಿದ್ರಿ. ಈಗ ನಾನ್ ಮಾತಾಡ್ತಿರ್ಬೇಕಾದ್ರೆ ಚಡ್ಪಡಿಸ್ತಾ ಇದ್ದೀರಾ. ಯಾಕತ್ತೆ? ಇವಳಿಗೆ ಸತ್ಯ ಗೊತ್ತಾಗ್ಲೇಬೇಕಲ್ಲ. ತೀರ್ಥನ್ ಜೀವಕ್ಕೆ ಇವಳಿಂದ ಅಪಾಯ ಇದೆ ಅನ್ನೋದು ಇವಳಿಗೂ ಗೊತ್ತಾಗ್ಬೇಕಲ್ವಾ? ಇಷ್ಟು ದಿವಸ ತುಂಬಾ ಕಾಳಜಿ ಇದೆ ಅನ್ನೋ ತರ ನಾಟಕ ಮಾಡ್ತಾ ಇದ್ಲು. ಅಕ್ಕ, ನಾನು ಯಾವ್ದೇ ರೀತಿ ನಾಟಕ ಆಡಿಲ್ಲ. ಹೌದಾ? ಸರಿ, ಹಾಗಿದ್ರೆ ಈಗೆಲ್ಲಾ ವಿಷಯ ಗೊತ್ತಾಯ್ತಲ್ಲ, ನೀನೇ ಅವಳಿಂದ ದೂರ ಇರ್ಬೋದಲ್ಲ? ಅತ್ತೆ ನೀವ್ ಹೇಳಿ ಅತ್ತೆ, ಸಾಹೇಬ್ರಿಗೆ ನನ್ನಿಂದ ತೊಂದರೆ ಇದೆಯಾ? ಅಪಾಯ ಇದೆಯಾ? ಹೌದು.
ಆದ್ರೆ ಆ ಮಾತನ್ನೆಲ್ಲ ನನ್ ಮನ್ಸು ಹೋಗ್ತಾ ಇಲ್ಲಮ್ಮ. ಮನ್ಸು ಒಪ್ತಾ ಇಲ್ಲ, ಆದ್ರೆ ಜಾತಕದಲ್ಲಿ ದೋಷ ತೋರಿಸ್ತಿದ್ಯಲ್ಲ. ಏನತ್ಗೆ ನೀವು ಜಾತಕ ಎಲ್ಲ ನಂಬ್ಕೊಂಡು, ಅದು ಈ ಕಾಲದಲ್ಲಿ? ಸುಭಾಷ್, ಈ ಮನೆಯಲ್ಲಿ ಏನೇ ಶುಭ ಕಾರ್ಯ ನಡಿಬೇಕು ಅಂದ್ರು ಅದಕ್ಕೆ ಮುಹೂರ್ತ ನೋಡ್ತಾರೆ, ಜಾತಕ ತೋರಿಸ್ತಾರೆ, ಇದೆಲ್ಲ ನಡೆಯುತ್ತೆ. ಒಳ್ಳೇದನ್ನ ಮಾತ್ರ ನಂಬೋಣ, ಕೆಟ್ಟದನ್ನ ಮೂಢನಂಬಿಕೆ ಅನ್ಕೊಳ್ಳೋಣ ಅನ್ನೋ ಮೆಂಟಾಲಿಟಿ ಯಾಕೆ? ಹಾಗಲ್ಲ ಅತ್ಗೆ, ಇವಾಗ ಯಾರೋ ಬಂದು ಜ್ಯೋತಿಷ ಹೇಳೋದ್ರಲ್ಲ, ಹಾಗೆ ಆಗುತ್ತೆ ಅಂತ ನಾವ್ಯಾಕೆ ಅನ್ಕೋಬೇಕು? ಇವಾಗ ಡಾಕ್ಟ್ರು ಭಯಾನಕವಾದ ಕಾಯಿಲೆ ಇದೆ ಅಂತಾರೆ ಅನ್ಕೊಳ್ಳಿ, ಅವಾಗ ಪೇಷಂಟ್ ಅದನ್ನ ನಂಬ್ಕೊಂಡು ಜೀವ ಕಳ್ಕೋತಾರ? ಸೆಕೆಂಡ್ ಒಪಿನಿಯನ್ ಅಂತ ತಗೋತಾರೆ ತಾನೆ? ಅಮ್ಮ, ಈಗ ಒಂದು ಕೆಲಸ ಮಾಡೋಣ, ಇನ್ನೊಬ್ರು ಜ್ಯೋತಿಷನ ಕರೆಸಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಸಿಂಪಲ್. ಯಾರಿಗಿದು? ಸಾಹೇಬ್ರಿಗೆ. ನೀನ್ ಯಾಕೆ ತಗೊಂಡ್ ಹೋಗ್ತಾ ಇದ್ಯಾ? ನಿನ್ನಿಂದ ತೀರ್ಥನ್ ಕೆಟ್ಟದಾಗತ್ತೆ ಅನ್ನೋದು ಗೊತ್ತಿಲ್ವಾ? ಯಾರಿಗ್ ಗೊತ್ತು? ನಿನ್ನ ಕೆಟ್ಟ ಜಾತಕದಿಂದ ನೀನ್ ತಗೊಂಡ್ ಹೋಗೋ ಊಟನೂ ವಿಷ ಆಗ್ಬೋದು. ಏನು ತೀರ್ಥನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಅಕ್ಕ, ಸತ್ಯ ಕೇಳೋದಕ್ಕೆ ಕಠೋರವಾಗಿರುತ್ತೆ. ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನಾನ್ ಬೇಡ ಅಂದ್ರೂ ಹಠ ಮಾಡಿ ತೀರ್ಥಂಗ್ ಊಟ ತಗೊಂಡ್ ಹೋಗ್ಕೊಡ್ತೀಯಾ? ಸರಿ, ನಿನ್ನಿಷ್ಟ. ಅವನು ಕೆಟ್ಟದಾಗ್ಬೇಕು ಅನ್ನೋದು ನಿನ್ ಮನ್ಸಲ್ಲಿದ್ರೆ ತಗೊಂಡ್ ಹೋಗು, ಈಗ್ಲೇ ಕೊಟ್ಟು ಬಾ, ಹೋಗು. ಸರಿ, ಈಗ ನಾನು ಏನ್ ಮಾಡ್ಬೇಕು ಅಂತೀರಾ? ಓ, ನಿಮಗ್ ನಾವು ಫಸ್ಟ್ ಇಂದ ಹೇಳ್ಬೇಕಾ? ನೀನೇನು ಮಾಡೋದ್ ಬೇಡ, ನಿತ್ಯ ಊಟ ಕೊಟ್ಟು ಬರ್ತಾಳೆ. ಇವಳು ಅವನ ಹತ್ರ ಹೋಗೋದ್ರಿಂದ ಅಟ್ಲೀಸ್ಟ್ ಅವನ ಅದೃಷ್ಟನಾದ್ರೂ ಬದ್ಲಾಗ್ಬೋದು. ಅವನಿಗೆ ಅಂಟ್ಕೊಂಡಿರೋ ದರಿದ್ರನು ದೂರ ಆಗ್ಬೋದು. ನಿತ್ಯ, ನೀನ್ ಊಟ ಕೊಟ್ ಬಾ, ಹೋಗು. ನೀವ್ ಹೇಗೆ ಹೇಳ್ತಿರೋ ಹಾಗೆ ಅಕ್ಕ. ಒಟ್ನಲ್ಲಿ ತೀರ್ಥ ಅವ್ರಿಗೆ ಒಳ್ಳೇದಾದ್ರೆ ಸಾಕು. ಕೊಡಿಲಿ. ಈ ಮನೇಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಹೊಸದಾಗಿ ಬಂದವರು ನಿರ್ಧಾರ ಮಾಡೋದಿಲ್ಲ. ಅದಕ್ಕೆ ಅಂತ ಮನೇಲಿ ಹಿರಿಯರು ಅಂತ ನಾವಿದ್ದೀವಿ. ಸುಮಾ, ನೀನ್ ತಗೊಂಡೋಗ್ಕೊಡು. ಚೆನ್ನಾಗಿದೆ ಅತ್ತೆ, ಮಗಂಗ್ ಒಳ್ಳೇದಾಗ್ಲಿ ಅಂತ ಪ್ರತಿ ತಾಯಿನೂ ಬಯಸ್ತಾಳೆ. ಆದ್ರೆ ನೀವು ಬಲವಂತವಾಗಿ ತೀರ್ಥಂಗ್ ಕೆಟ್ಟದ್ದಾಗ್ಲಿ ಅಂತಾನೆ ಬಯಸ್ತಾ ಇದ್ದೀರಾ. ಮಾತು ತಿರ್ಚಬೇಡ ಸಾಧನ. ಅಯ್ಯೋ, ಇದ್ರಲ್ಲಿ ತಿರ್ಚೋದಕ್ಕೇನಿದೆ? ಇರೋ ವಿಷಯನೇ ಹೇಳ್ತಿದ್ದೀನಿ ನಾನು. ಸರಿ, ತೀರ್ಥಂಗ್ ಕೆಟ್ಟದ್ದಾಗ್ಬೇಕು ಅನ್ನೋದೇ ಇದ್ರೆ ಇವಳೆ ಕೊಟ್ ಬರ್ಲಿ ಬಿಡಿ, ಇದ್ರ ಮೇಲೆ ನಿಮ್ ಇಷ್ಟ. ಹೇಳಿದ್ ಕೇಳಿಸ್ಲಿಲ್ವಾ? ತಗೊಂಡೋಗ್ಕೊಡು. ತಗೋ. ತಗೊಳ್ಳಿ ನಿತ್ಯ ಅವ್ರೆ, ನೀವೇ ಕೊಡಿ. ಸುಮಾ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏನ್ ಮಾಡ್ತಿದ್ಯಾ? ತಗೊಳ್ಳಿ. ಅತ್ತೆ, ಒಂದ್ ನಿಮಿಷ ಬನ್ನಿ. ಏನಾಗಿದೆ ನಿಂಗೆ? ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಊಟ ಕೊಟ್ ಬಾ, ಹೋಗು. ಏನು ಪ್ರತಿ ಸತಿ ನನ್ನನ್ ಯಾಕೆ ಕರ್ಕೊಂಬರ್ತೀಯ? ಅತ್ತೆ, ನಿತ್ಯ ಅವರೇ ಸಾಹೇಬ್ರಿಗೆ ಊಟ ಕೊಡ್ಲಿ ಬಿಡಿ. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಸುಮಾ? ಇಂಥ ವಿಷಯಗಳನ್ನೆಲ್ಲ ಚಿಕ್ಕದಾಗಿದ್ದಾಗಲೇ ಚಿವಟಾಕ್ಬಿಡ್ಬೇಕು, ಇಲ್ಲ ಅಂದ್ರೆ ಹೆಮ್ಮರವಾಗಿ ಬೆಳೆದ್ಬಿಡುತ್ತೆ. ಅದ್ರಲ್ಲಿ ನಿನಗೆ ಜಾಗ ಇರಲ್ಲ. ಅತ್ತೆ, ಹಾಗೆಲ್ಲ ಏನೂ ಆಗಲ್ಲ. ಸಾಹೇಬ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇವಾಗ ನಾನು ಅವ್ರಿಗೆ ಊಟ ಕೊಟ್ಟರು ಅವ್ರು ಖಂಡಿತವಾಗ್ಲೂ ಊಟ ಮಾಡಲ್ಲ. ಕೊನೆ ಪಕ್ಷ ನಿತ್ಯ ಅವ್ರು ಕೊಟ್ರೆ ಊಟ ಮಾಡ್ಬೋದೇನೋ. ಸುಮ್ಮನೆ ನಮ್ಮಿಂದ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅತ್ತೆ. ಅಯ್ಯೋ ಸುಮಾ, ನೀ ದೊಡ್ಡ ತಪ್ಪು ಮಾಡ್ತಿದ್ಯಾ. ಇಲ್ಲ ಅತ್ತೆ, ನಾನು ಸರಿನೇ ಮಾಡ್ತಿದ್ದೀನಿ.
ತೀರ್ಥ ತೀರ್ಥ ನಿಮ್ಗೋಸ್ಕರ ನಾನೇ ಊಟ ಬಡಿಸ್ಕೊಂಡು ಬಂದಿದ್ದೀನಿ. ಏನ್ ಮಾಡ್ತಿದ್ಯಾ? ಇಷ್ಟೊತ್ತಾದ್ರೂ ಯಾಕೆ ನೀವು ಊಟ ಮಾಡಿಲ್ಲ? ಹೊಟ್ಟೆ ಹಸ್ಕೊಂಡಿದ್ರೆ ಆರೋಗ್ಯ ಹಾಳಾಗತ್ತೆ. ಈ ಮನೇಲಿ ಯಾರು ನಿಮ್ಮನ್ನು ಕೇರ್ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ನಿಮ್ಮನ್ನು ತುಂಬಾ ಕೇರ್ ಮಾಡ್ತೀನಿ ತೀರ್ಥ. ಮನೇಲಿ ಎಲ್ರೂ ಊಟನೂ ಆಯ್ತು, ನಂದು ನಿಮ್ದು ಇಬ್ರದೇ ಊಟ ಆಗಿಲ್ಲ. ತಗೊಳ್ಳಿ, ಹೊಟ್ಟೆ ತುಂಬಾ ತಿನ್ನಿ, ಮನ್ಸಿಗೆ ಸಮಾಧಾನ ಆಗತ್ತೆ. ನಂಗೆ ಹಸುವಿಲ್ಲ. ನನ್ನ ಮೇಲಿರೋ ಕೋಪಕ್ಕೆ ಹೀಗೆ ಮಾತಾಡ್ತಿದ್ದೀರಾ? ನಿಮ್ಗೆ ಸುಮನನೇ ಕೊಡ್ಬೇಕಿತ್ತ? ಅವ್ರ ಕೈಲೇ ಕೊಟ್ಟು ಕಳಿಸ್ಲಾ? ನಿತ್ಯ, ಯಾಕೆ ಇರಿಟೇಟ್ ಮಾಡ್ತಾ ಇದ್ಯಾ? ನಂಗೆ ಹೊಟ್ಟೆ ಹಸುವಿಲ್ಲ ಅಂತ ಹೇಳಿದ್ನಲ್ಲ, ನನ್ನ ಒಂಟಿಯಾಗಿರಕ್ ಬಿಟ್ಬಿಡು. ಕರ್ಮ, ಎಷ್ಟು ಡ್ರಾಮಾ ಮಾಡಿದ್ರು ಫೀಲೇ ಆಗ್ತಿಲ್ಲ ಇವನಿಗೆ. ಇನ್ ಎಷ್ಟು ಅಂತ ಡ್ರಾಮಾ ಮಾಡಬೇಕು? ಅತ್ತೆ, ಹೊರಡಣ್ವಾ? ಸುಮಾ, ನಾ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಾವಿಬ್ಬರೂ ಹೊರಗಡೆ ಹೋಗೋದು ಸರಿ ಇರಲ್ಲ. ಯಾಕೆಂದರೆ ತೀರ್ಥ ಮನೆಯಿಂದ ಆಚೆ ಹೋಗೋ ಸಾಧ್ಯತೆ ಇರುತ್ತೆ. ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಮನೇಲಿ ಇರಲೇಬೇಕು. ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ, ನೀನು ಮನೇಲೇ ಇದ್ದವನ್ನ ನೋಡ್ಕೋ. ಸರಿ ಅತ್ತೆ, ಹುಷಾರತ್ತೆ. ಹಲೋ ಸರ್. ತೀರ್ಥ, ನೀನು ಈಗಿಂದ ಈಗಲೇ ಪಾರ್ಟಿ ಆಫೀಸ್ಗೆ ಹೊಟ್ಟು ಬಾ. ಹಾ ಸರ್, ಆಕ್ಚುಲಿ ಅಲ್ಲೇ ಹೊರಟಿದ್ದೆ. ಯಾಕೋ ಮಾತು ತುಂಬಾ ಗಂಭೀರವಾಗಿದೆ. ಏನೋ ಪ್ರಾಬ್ಲಮ್ ಸರ್? ಹೌದಪ್ಪ, ಆ ನಿನ್ ವಿಡಿಯೋ ವೈರಲ್ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ CM ಸಾಹೇಬ್ರು ಒಂದೇ ಸಮ ಪ್ರೆಷರ್ ಆಗ್ತಾ ಇದ್ದಾರೆ. ನೀನ್ ಎಲ್ಲಿದ್ರು ಹೊಟ್ಟು ಬಾ. ಸರಿ ಸರ್. ನಂಗೆ ಯಾಕೆ ಈಗ ಆಗ್ತಾ ಇದೆ? ಒಂದಾದ್ಮೇಲೆ ಒಂದು ಪ್ರಾಬ್ಲಮ್. ಸಾಹೇಬ್ರೆ, ಹೊರಗಡೆ ಹೊರಟ್ರ? ಅತ್ತೆ ಹೇಳಿದಾರಲ್ವಾ ನೀವೆಲ್ಲೂ ಹೋಗ್ಬಾರ್ದು ಅಂತ. ಅಮ್ಮ ಹೇಳಿದ್ರು ಅಂತ ನಮ್ಮ ಮನೇಲೆ ಕುತ್ಕೊಂಡಿರೋದಕ್ಕಾಗತ್ತಾ? ಹಾಗಲ್ಲ ಸಾಹೇಬ್ರೆ, ಜ್ಯೋತಿಷ್ರು ಹೇಳಿದ್ದಾರೆ. ಅವ್ರ ಮಾತ್ ಸುಮ್ನೆ ಕೋಪ ಬರ್ಸ್ಬೇಡಿ. ನನ್ನ ಜೀವನದಲ್ಲಿ ಮುಖ್ಯವಾದ ದಿನಗಳು ಈ 3 ದಿನಗಳು. ಇವತ್ತೇ ಹೋಗ್ಬೇಡಿ ಅಂತ ಹೇಳ್ತಿದ್ದೀರಾ? ಏನ್ ತಲೆ ಕೆಟ್ಟಿದ್ಯಾ? ಹಾಗಲ್ಲ ಸಾಹೇಬ್ರೆ, ನೀವ್ ಎಲ್ಲೂ ಹೋಗ್ಬೇಡಿ ಅಂತ ನಾ ಹೇಳ್ತಿಲ್ಲ. ಇದೊಂದ್ ಕಂಟ್ಕ ಕಳೆದ್ ಬಿಡ್ಲಿ, ಆಮೇಲೆ ನೀವ್ ಎಲ್ಲಿಗ್ ಬೇಕಾದ್ರೂ ಹೋಗಿ. ಏನಾಗುತ್ತೆ? ಸತ್ತೋಗ್ಬಿಡ್ತೀನಾ? ಸಾಹೇಬ್ರೆ,